1906ರಲ್ಲಿ ಧರ್ಮದ ಆಧಾರದ ಮೇಲೆ ಭಾರತವನ್ನು ವಿಭಜನೆಗೊಳಿಸೋಕೆ ಕುತಂತ್ರಗಳನ್ನು ಹೂಡಲಾಯಿತು. ಇದಕ್ಕೆ ಸಾಕ್ಷಿ ಆಗುವ ಹಾಗೆ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. 1940ರಲ್ಲಿ ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನದಲ್ಲಿ ಭಾರತವನ್ನ ಒಡೆದು ಮುಸ್ಲಿಮರಿಗೆ ಪಾಕಿಸ್ತಾನವನ್ನ ನಿರ್ಮಿಸೋ ರೆಸಲ್ಯೂಷನ್ ಪಾಸ್ ಮಾಡಿತು. ಮೇಲ್ನೋಟಕ್ಕೆ ಯಾರೂ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಹೋಗ್ತಾ ಹೋಗ್ತಾ ಮುಸಲ್ಮಾನರ ಬೆಂಬಲ ಜಾಸ್ತಿ ಆಗ್ತಾ ಹೋಯಿತು. ಸಾವಿರಾರು ವರ್ಷಗಳಿಂದ ನೂರಾರು ಧರ್ಮದವರು ಒಟ್ಟಾಗಿ ಬಾಳಿದ್ದ ಭಾರತವನ್ನ ಒಡೆಯೋಕೆ ನಿರ್ಧಾರ ಮಾಡಿದ್ರು. ಹೋರಾಡಿ ಗೆಲ್ತೀವಿ ಪಾಕಿಸ್ತಾನವನ್ನ ಅನ್ನೋ ಘೋಷಣೆ ದೇಶದೆಲ್ಲೆಡೆ ಕೂಗೋಕೆ ಶುರುವಾಯಿತು. 1946ರಲ್ಲಿ ಯಾವಾಗ ಬ್ರಿಟಿಷರು ಭಾರತವನ್ನ ಸ್ವತಂತ್ರವಾಗಿಸೋಕೆ ಯೋಚನೆ ಮಾಡಿದ್ರೋ ಆಗ ಮುಸಲ್ಮಾನರು ಕೂಡ ಅಂತಿಮವಾಗಿ ಭಾರತವನ್ನ ಒಡೆಯೋಕೆ ಕರೆ ಕೊಟ್ರು. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಮುಖ್ಯಸ್ಥನಾಗಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಭಾರತ ಒಡೆಯುತ್ತೆ ಅಥವಾ ಹಾಳಾಗಿ ಹೋಗುತ್ತೆ ಅಂತ ಹೇಳುವ ಮೂಲಕ ಡೈರೆಕ್ಟ್ ಆಕ್ಷನ್ನ ಘೋಷಣೆ ಮಾಡಲಾಯಿತು. ಆವತ್ತಿಗೆ ಭಾರತ ಹಿಂದೆಂದೂ ನೋಡದ ಮುಂದೆಂದೂ ನಡೆಯದ ಮಹಾ ದುರಂತಕ್ಕೆ ಸಾಕ್ಷಿಯಾಗಿತ್ತು. ಮೇಲ್ನೋಟಕ್ಕೆ ಕಾಣೋದಕ್ಕೆ ಚಳವಳಿ ತರ ಕಾಣಿಸಿದ್ರು ಅದರ ಒಳ ಅರ್ಥದಲ್ಲಿ ಹಿಂಸೆ ಹತ್ಯೆಯ ರೂಪ ತಾಳಿತ್ತು. ಭಯವನ್ನ ಹುಟ್ಟಿಸುವ ಮೂಲಕ ಪಾಕಿಸ್ತಾನವನ್ನ ಸೃಷ್ಟಿಸುವ ನಿರ್ಧಾರ ಮಾಡಿದ್ರು ಮುಸಲ್ಮಾನರು. ಅದು 1946 ಆಗಸ್ಟ್ 16ರಂದು ಕಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ಹೆಸರಲ್ಲಿ ಮುಸಲ್ಮಾನರಿಂದ ಹಿಂದೂಗಳ ಮಾರಣ ಹೋಮವೇ ನಡೆದು ಹೋಗಿತ್ತು. ಸಾವಿರಾರು ಜನರನ್ನ ಬರ್ಬರವಾಗಿ ಸಾಯಿಸಲಾಗಿತ್ತು. 500ಕ್ಕೂ ಹೆಚ್ಚು ಮಹಿಳೆಯರನ್ನ ಬಲಾತ್ಕಾರ ಮಾಡಲಾಗಿತ್ತು. ಇಡೀ ಕಲ್ಕತ್ತಾ ಸ್ಮಶಾನವಾಗಿತ್ತು. ಇದಕ್ಕೆ ದ ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ ಅಂತ ಕರೆಯಲಾಯಿತು. ಉಸಿರಾಡೋ ಗಾಳಿಯಲ್ಲೂ ಕೂಡ ರಕ್ತದ ವಾಸನೆ ತುಂಬಿತ್ತು. ಕಲ್ಕತ್ತಾ ನಂತರ 1946 ಅಕ್ಟೋಬರ್ 10ರಂದು ಬಂಗಾಳದಲ್ಲಿ ಹತ್ಯಾಕಾಂಡವೇ ನಡೆದು ಹೋಗಿತ್ತು. ಹಿಂದೂಗಳು, ಜೈನರು, ಬೌದ್ಧರ ಎಲ್ಲರೂ ಮುಸಲ್ಮಾನರಿಂದ ದಾಳಿಗೆ ಒಳಪಟ್ಟಿದ್ದರು. ಅಕ್ಟೋಬರ್ 10 ಗೋಜಗಿರಿ ಲಕ್ಷ್ಮೀ ಪೂಜೆಯ ದಿನ ಮುಸಲ್ಮಾನರ ದಂಗೆಕೋರರಿಂದ ನುಕಾಲಿ ಪ್ರದೇಶದ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಸಿಕ್ಕವರನ್ನ ಸಾಯಿಸ್ತಾರೆ. ಆವತ್ತು 10,000ಕ್ಕೂ ಹೆಚ್ಚು ಹಿಂದೂಗಳನ್ನ ಕೊಂದು ಹಾಕಿದ್ರು. 3 ಲಕ್ಷಕ್ಕೂ ಹೆಚ್ಚು ಜನರನ್ನ ಮತಾಂತರ ಮಾಡಿದ್ರು. ಸಾವಿರಾರು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ್ರು. ಲಕ್ಷಕ್ಕೂ ಅಧಿಕ ಜನ ಅಲ್ಲಿಂದ ಓಡಿಸಿದ್ರು. 13 ದಿನಗಳ ಕಾಲ ನಡೆದಿದ್ದ ದಾಳಿಯಲ್ಲಿ 120 ಹಳ್ಳಿಗಳು ನಾಶವಾಗಿದ್ವು. 5 ಲಕ್ಷ ಜನ ಮತಾಂತರಗೊಂಡಿದ್ರು. 10,000 ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿತ್ತು. 25,000 ಹಿಂದೂಗಳು ಸಾವನ್ನಪ್ಪಿದ್ರು. ಅಂಗಡಿ ಮನೆಗಳ ಮೇಲೆ ಬೆಂಕಿ ಹಚ್ಚಲಾಗಿತ್ತು. ಮುಸಲ್ಮಾನರ ರಕ್ಕಸ ಮನೋಭಾವನೆಗೆ ಆವತ್ತು ಮಾರಣ ಹೋಮವೇ ನಡೆದಿತ್ತು. ರಸ್ತೆಗಳಲ್ಲಿ ಹೆಣಗಳ ರಾಶಿಯೇ ಬಿದ್ದಿದ್ವು. ಗೋಡೆಗಳ ಮೇಲೆ ರಕ್ತದ ಓಕಳಿಯಾಗಿತ್ತು. ಇದರ ಪರಿಣಾಮ ಪಾಕಿಸ್ತಾನವೆಂಬ ರಾಕ್ಷಸ ದೇಶ ಉಗಮವಾಯಿತು. ಇವತ್ತು ಅದೇ ರಾಕ್ಷಸ ಮನೋಭಾವನೆ ಉಳ್ಳ ಗೋಮುಖ ವ್ಯಾಘ್ರಗಳು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವರನ್ನ ಬದಲಾಯಿಸಬೇಕು ಅಥವಾ ಓಡಿಸಬೇಕು. ಎಲ್ಲ ಧರ್ಮವೂ ಒಂದೇ. ನಿರ್ಧಾರ ನಿಮ್ಮದು.